ಜಮ್ಮು ಸೇರಿದಂತೆ ವಿವಿಧೆಡೆ ಪಾಕ್ನಿಂದ ಕ್ಷಿಪಣಿ ದಾಳಿ. ಜಮ್ಮು ಕಾಶ್ಮೀರವನ್ನೇ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ಮಾಡ್ತಾ ಇರುವಂತದ್ದು. ಯಾವ ಕಾಶ್ಮೀರವನ್ನ ಸ್ವತಂತ್ರವಾಗಿಗೊಳಿಸಬೇಕು, ಅದಕ್ಕೆ ನಮ್ಮ ಸಹಾಯ ಇದೆ ಅಂತ ಹೇಳ್ಕೊಂಡು ಬರ್ತಿತ್ತು, ಅದೇ ಕಾಶ್ಮೀರದ ಮೇಲೆ ದಾಳಿ ಮಾಡ್ತಾ ಇದೆ ಅಂದ್ರೆ ಲೆಕ್ಕ ಹಾಕಿ ಪಾಕಿಸ್ತಾನದ ಮನಸ್ಥಿತಿ ಏನು ಅನ್ನೋದು ಸ್ಪಷ್ಟ ಆಗುತ್ತೆ. ಭಾರತೀಯ ವಾಯು ರಕ್ಷಣಾ ವ್ಯವಸ್ಥೆಯಿಂದ ಟ್ವೀಟ್. ಜಮ್ಮು ಸೇರಿ ವಿವಿಧೆಡೆ ಪಾಕ್ನಿಂದ ಕ್ಷಿಪಣಿ ದಾಳಿಯಾಗಿದ್ದು ಅದನ್ನ ಸಂಪೂರ್ಣ ತಡೆಯಲಾಗಿದೆ. ಜಮ್ಮು ಕಾಶ್ಮೀರವನ್ನ ಗುರಿಯಾಗಿಸಿ ಪಾಕಿಸ್ತಾನ ದಾಳಿಯನ್ನ ನಡೆಸಿತ್ತು. ಆದರೆ ಪಾಕಿಸ್ತಾನದ ದಾಳಿಯನ್ನ ತಡೆಯುವಲ್ಲಿ ನಮ್ಮ ಸೇನೆ ಸಫಲ ಆಗಿದೆ. ಪ್ರತಿ ಬಾರಿಯೂ ನಾವು ನೋಡಿದೀವಿ ಯಾವ ರೀತಿಯಲ್ಲಿ ಜಮ್ಮು ಕಾಶ್ಮೀರದ ವಿಚಾರ ಬಂತು ಅಂತಂದ್ರೆ ಕಾಶ್ಮೀರದ ಸ್ವಾತಂತ್ರ್ಯ, ಕಾಶ್ಮೀರದ ಜನರ ಅವರ ನೋವಿನಲ್ಲಿ ತಾವು ಸ್ಪಂದಿಸ್ತೀವಿ ಅನ್ನೋ ರೀತಿಯಲ್ಲಿ ಉದ್ದುದ್ದ ಭಾಷಣಗಳನ್ನ ಮಾಡ್ತಾರೆ ಪಾಕಿಸ್ತಾನದ ನಾಯಕರುಗಳು. ಆದರೆ ಮಾಡ್ತಾ ಇರೋದೇನು? ಜಮ್ಮು ಕಾಶ್ಮೀರದಲ್ಲಿರುವಂತಹ ಅಮಾಯಕ ಜನರ ಮೇಲೆ ಒಂದು ಸೇನೆಯಾಗಿ ಪಾಕಿಸ್ತಾನ ದಾಳಿ ಮಾಡುತ್ತೆ ಅಂತಂದ್ರೆ ಅದನ್ನ ಒಂದು ದೇಶ, ಅದನ್ನ ಒಂದು ಸೇನೆ ಅಂತ ಕರೆಯೋದಕ್ಕಾಗತ್ತಾ? ಜೊತೆಗೆ ಉಗ್ರರನ್ನೂ ಕರ್ಕೊಂಡು, ಉಗ್ರರನ್ನು ಜೊತೆಯಾಗಿಸ್ಕೊಂಡು ಅವರೊಂದಿಗೆ ದಾಳಿಯನ್ನ ಮಾಡುತ್ತೆ ಅಂತಂದ್ರೆ ಪಾಕಿಸ್ತಾನದ ಮನಸ್ಥಿತಿ ಮತ್ತು ಅಲ್ಲಿನ ಪರಿಸ್ಥಿತಿ ಜೊತೆಗೆ ಹೇಗಿದೆ ಅದೊಂದು ದೇಶ ಅಂತ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಹಾಗಾಗಿಯೇ ಪಾಕಿಸ್ತಾನಕ್ಕೆ ಅದರದ್ದೇ ಭಾಷೆಯಲ್ಲಿ ಉತ್ತರ ಕೊಡುವಂತ ಸಮಯ ಆ ಉತ್ತರವನ್ನು ಕೊಡ್ತಾ ಇದೆ ನಮ್ಮ ಸೇನೆ. ಕ್ಯಾನ್ಸರ್ ದೇಹಕ್ಕೆ ಸೇರಿದ್ರೆ ದೇಹಕ್ಕೆ ಎಷ್ಟು ಅಪಾಯವೋ ಅದೇ ರೀತಿ ಭಯೋತ್ಪಾದನೆ ಅನ್ನುವಂಥ ಕ್ಯಾನ್ಸರ್ ಒಂದು ದೇಶದಲ್ಲಿ ಇತ್ತು ಅಂದಂದ್ರೂ ಕೂಡ ಅದೇ ಅಪಾಯ. ಯಾರು ಇದನ್ನು ಹುಟ್ಟಾಕ್ತಂಥವ್ರು, ಯಾರು ಇದನ್ನು ಬೆಳೆಸ್ತಂಥವ್ರು, ಯಾರು? ಅದೀಗ ದೊಡ್ಡ ವ್ರಣ ಆಗಿಬಿಟ್ಟಿದೆ ಒಂದು ಲೆಕ್ಕದಲ್ಲಿ. ಯಾವಾಗ ಸಿಡಿಯುತ್ತೆ, ಯಾವಾಗ ಹೊಡೆಯುತ್ತೆ ಹೇಳಕ್ಕೆ ಸಾಧ್ಯ ಇಲ್ಲ. ಇವತ್ತು ಪಾಕಿಸ್ತಾನ ನಡೀತಿರುವಂಥದ್ದು ಭಯೋತ್ಪಾದಕರ ಮೇಲೆ. ಇವತ್ತು ಪಾಕಿಸ್ತಾನ ಅನ್ನುವಂಥ ಪಾಕಿಸ್ತಾನ ಇವತ್ತು ಉಸಿರಾಡುತ್ತಿರುವಂಥದ್ದು ಸೇನೆಯ ಮೇಲೆ. ಈ ರಾಜಕಾರಣಿಗಳೆಲ್ಲ ಪಪ್ಪೆಟ್ಗಳು, ಬೊಂಬೆಗಳು, ಹೇಳ್ದಂಗೆ ಕುಣಿಯುವಂಥವ್ರು. ಹಾಗಾಗಿನೇ ಸೇನಾ ದಂಡ ನಾಯಕರು ಇವ್ರನ್ನ ಗಿರ್ಗಿಟ್ಲೆ ಆಡಿಸ್ತಾರೆ, ಆಟ ಆಡಿಸ್ತಾರೆ, ಇವ್ರನ್ನ ಡ್ಯಾನ್ಸ್ ಮಾಡಿಸ್ತಾರೆ. ಮಾತಾಡಿ ಅಂದಾಗ ಮಾತಾಡಬೇಕು, ಬಾಯಿ ಮುಚ್ಕೊಂಡು ತೆಪ್ಪಗಿರಿ ಅಂದರೆ ತೆಪ್ಪಗಿರಬೇಕು.